ನಾವು ಸಾಮಾನ್ಯರು ಹೇಗೆ ಥಿಂಕ್ ಮಾಡ್ತೀವಿ ಗೊತ್ತಾ? ಯಶಸ್ವಿ ವ್ಯಕ್ತಿಗಳನ್ನ ನೋಡಿದ ತಕ್ಷಣ ಅವರು ಹಣದಲ್ಲಿ ಇರ್ಲಿ, ಆರೋಗ್ಯದಲ್ಲಿ ಇರ್ಲಿ, ಅಥವಾ ಸೊಸೈಟಿಯಲ್ಲಿ ಗೌರವವನ್ನ ಪಡ್ಕೊಳ್ಳಿ, ತುಂಬಾ ರಿಚ್ ಆಗಿರ್ಲಿ, ಅವಾಗ ನೋಡಿ ಅನ್ಕೊಂತೀವಿ, ವಾ ಎಂತ ಲೈಫ್ ಅನ್ನ ನಡೆಸ್ತಾ ಇದಾರಲ್ವಾ ಅವರು ಅಂತ ಕೊರೆಕ್ಟ್ ಕೂತಿರ್ತೀವಿ. ಬಟ್ ಅವರು ಲೈಫ್ ಅನ್ನ ಆ ರೀತಿ ಇರ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಿದೀವಿ ಅಂತ ಒಂದು ಸರಿ ನಾವು ಅವರ ಲೈಫಿನ ಹಿಂದಿನ ಚಾಪ್ಟರ್ ನಾವು ಓಪನ್ ಮಾಡಿ ನೋಡಿದಾಗ್ಲೇ ಗೊತ್ತಾಗುತ್ತೆ. ಸಾಕಷ್ಟು ಸ್ಟ್ರಗಲ್ ನೋಡಿರ್ತಾರೆ, ಅವರ ಅಭ್ಯಾಸಗಳು ಸ್ಪೆಷಲ್ ಆಗಿರುತ್ತೆ. ಸೊ ಹಾಗಾಗಿ ಅವರು ಆ ಹಂತದಲ್ಲಿ ಇರ್ತಾರೆ. ಓಕೆ, ಅದೇ ವಿಷಯವನ್ನ ಮಾತಾಡೋಣ. ನಾನು ಒಂದು ಪುಸ್ತಕದ ಬಗ್ಗೆ ನಿಮ್ಗೆ ಇವತ್ತು ತಿಳಿಸ್ಲಿಕ್ಕೆ ಹೊರಟಿದ್ದೀನಿ. ಎಲ್ರಿಗೂ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ನಾನು ಆವಾಗ್ಲೇ ಹೇಳ್ದೆ, ಕೆಲವರಿಗೆ ಬದಲಾಗ್ಬೇಕು ಅಂತ ಆಸೆ ಇರುತ್ತೆ, ಬೇರೆಯವ್ರು ನೋಡ್ದಾಗ ಅನ್ಸ್ತಾ ಇರುತ್ತೆ ಅವ್ರ ಲೈಫಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನಾನ್ ಮಾತ್ರ ಯಾಕೋ ನಿಂತು ನೀವ್ ತರ ಇಲ್ಲೇ ಇದ್ದೀನಿ. ನಿಂತು ನೀವು ಯಾವಾಗ್ಲೂ ಡೇಂಜರ್, ಹರಿತಾ ಇರ್ಬೇಕು, ಹೊಸದನ್ನ ಕಲಿತಾ ಇರ್ಬೇಕು, ಅದೇ ಲೈಫು. ಸೊ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ನಾನು ಬದಲಾಗ್ಲೇಬೇಕು, ಏನ್ ಹೇಳಿ, ನಾನು ಬದಲಾಗಲೇಬೇಕಲ್ಲ, ನಾನ್ ಬದಲಾಗ್ಲೇಬೇಕು ಅನ್ಕೊಂಡವ್ರಿಗೆ ಒಂದು ಪುಸ್ತಕದ ಪರಿಚಯವನ್ನ ಮಾಡಿಸ್ತೀನಿ. ಆ ಪುಸ್ತಕದ ಬಗ್ಗೆ ಹೇಳಕ್ಕಿಂತ ಮೊದ್ಲು ಈ ಪುಸ್ತಕವನ್ನ ಯಾರು ಬರೆದಿದ್ದಾರೆ, ಇವರೆಲ್ಲರಿಗೂ ಚಿರಪರಿಚಿತ ತಾರಾ ಮಂಜುನಾಥ್ ಮೇಡಮ್. ಹೌದು, ಎಮೋಜಿಮ್ ಭಾವನೆಗಳಿಗೊಂದು ಶಾಲೆ, ಇದನ್ನ ಇವರು ನಡೆಸ್ತಾ ಇದ್ದಾರೆ. ಸೊ ಅಲ್ಲಿ ಸಾಕಷ್ಟು ಜನರ ಜೀವನವನ್ನ ಇವರು ಬದಲು ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಸಮಾಜಕ್ಕೋಸ್ಕರ ಹಲವಾರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇವರು ಬರೆದಂತಹ ಒಂದು ಪುಸ್ತಕ ಬದುಕು ಬದಲಿಸುವ 21 ಅಭ್ಯಾಸಗಳು. ಈಗ ನಮ್ಗೆಲ್ರಿಗೂ ಒಂದು ಕ್ವಶನ್ ಬರುತ್ತೆ, ಏನ್ ಮೇಡಮ್, ಒಂದು ಪುಸ್ತಕ ಓದೋದ್ರಿಂದಾಗಿ ನಮ್ಮ ಜೀವನ ಬದಲಾಗ್ಬಿಡತ್ತಾ, ಕಾಮಿಡಿನಾ ಅಂತ. ನಿಜವಾಗ್ಲೂ ಕೆಲವರಿಗೆ ಅದು ಪುಸ್ತಕಗಳಲ್ಲಿನ ಬರೀ ಅಕ್ಷರಗಳು, ಇನ್ ಕೆಲವರಿಗೆ ಆ ಪುಸ್ತಕಗಳಲ್ಲಿನ ಅಕ್ಷರಗಳೇ ವೇದ ವಾಕ್ಯಗಳು. ಆ ಪುಸ್ತಕಗಳಲ್ಲಿನ ಆ ವೇದ ವಾಕ್ಯಗಳನ್ನ ಯಾರು ಜೀವನದಲ್ಲಿ ಅಳವಡಿಸ್ಕೊಂತಾರೋ ಅವರೇ ಮುಂದೊಂದ್ ದಿವ್ಸ ಆ ಮಟ್ಟದ ಯಶಸ್ವಿ ಜೀವನವನ್ನ ಕಾಣ್ಲಿಕ್ಕೆ ಸಾಧ್ಯ. ನೀವು ಕೇಳಬಹುದು, ಯಶಸ್ವಿ ಜೀವನ ಅಂದ್ರೆ ಏನು ಅಂತ. ನೆಮ್ಮದಿಯಿಂದ, ಸಂತೃಪ್ತಿಯಿಂದ, ಸೊಸೈಟಿಯಲ್ಲಿ ನಿಮಗೆ ಗೌರವ ಬೇಕಾದ್ರೆ ಗೌರವ ಪಡ್ಕೋಬಹುದು, ಹಣ ಬೇಕಾದ್ರೆ ಹಣ ಮಾಡಬಹುದು, ಇಲ್ಲ ನಿಮ್ಮ ಬದುಕು ಹೇಗ್ ಅನ್ಕೊಂತಿರೋ ಹಾಗೆ ಜೀವನವನ್ನ ನಡೆಸಬಹುದು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರುತ್ತೆ, ಮೇಡಮ್ ನಮ್ಗೆಲ್ಲ ಹೇಗೆ ಹೇಳ್ಬೇಕು, ಮೊಬೈಲ್ ನೋಡ್ಬಾರ್ದು, ಗುಡ್ ಹ್ಯಾಬಿಟ್ ಇರ್ಬೇಕು, ಎಲ್ರಿಗೂ ಎಲ್ಲ ವಿಷಯನೂ ಗೊತ್ತು. ಆದ್ರೆ ಪ್ರಾಬ್ಲಮ್ ಎಲ್ಲಿದೆ ಅಂತ ಹೇಳ, ಅದನ್ನ ಪಾಲಿಸಿದಕ್ ಬರೋದಿಲ್ಲ. ಇಂಪ್ಲಿಮೆಂಟೇಶನ್ ಅಂತ ಅಂದ್ರೆ ಏನನ್ನ ತಿಳ್ಕೊಂತೀವೋ ಅದನ್ನ ನಮ್ಮ ಜೀವನದಲ್ಲಿ ನಮ್ಗೆ ಅಳವಡಿಸ್ಕೊಳ್ಳೋಕೆ ದಾರಿ ಗೊತ್ತಿಲ್ಲ. ಸೋರ್ಸಿಗೇನು ಕಡಿಮೆ ಇಲ್ಲ, ನಾಲೆಡ್ಜ್ಗೆ ಏನು ಕಡಿಮೆ ಇಲ್ಲ. ಮೂಲಗಳು ಅಂತಾರಲ್ಲ, ಅದಕ್ಕೂ ಸಿಕ್ಕಾಪಟ್ಟೆ ಇದೆಪ್ಪ. ಹಾಗಾದ್ರೆ ನಮ್ ಜೀವನ ಯಾಕೆ ಇನ್ನೂ ಬದಲಾಗಿಲ್ಲ? ಯಾಕೆ ಅಂದ್ರೆ ಸಿಂಪಲ್, ಅನ್ವಯಿಸ್ಕೊಳ್ಳೋದು, ಇಂಪ್ಲಿಮೆಂಟೇಶನ್. ಅದನ್ನ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಇರೋದಕ್ಕೆ ಇವತ್ತು ನಾವು ಈ ಸ್ಥಿತಿಯಲ್ಲಿದ್ದೀವಿ ಅಷ್ಟೇ. ಅದನ್ನ ಇವರು ತಾರಾ ಮಂಜುನಾಥ್ ಮೇಡಮ್ ಅವರು ಆ ಪುಸ್ತಕದಲ್ಲಿ ತನ್ನ ಜೀವನದ ಅನುಭವಗಳು, ಅವರು ಒಂದು ಹಂತದಲ್ಲಿ ಅವರು ಇದ್ದಂತ ಸ್ಥಿತಿಗತಿ, ಅವರು ಅನುಭವಿಸಿದಂತಹ ನೋವು ನಲಿವುಗಳು, ಹಾಗೆ ಬೇರೆಯವರ ಜೀವನವನ್ನ ಸಾಕಷ್ಟು ಕೌನ್ಸಿಲಿಂಗ್ ಮಾಡಿದಾಗ ನೋಡಿದ ಅನುಭವಗಳನ್ನು, ಹಾಗೆ ತುಂಬಾ ಬುಕ್ಸ್ ಓದ್ತಾರೆ ಅವರು. ಓಕೆ, ಅವ್ರದ್ದು ಎಮೋಜಿಮ್ ಯೂಟ್ಯೂಬ್ ಇದೆ, ಅದರಲ್ಲಿ ಪುಸ್ತಕಗಳಿಂದ ಪರಿವರ್ತನೆ ಅಂತ ಹೇಳಿ ಅವರು ಪುಸ್ತಕಗಳನ್ನ ಓದಿ 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 ತಿಳಿಸಿ ಹೇಳ್ತಾರೆ ನಮ್ಗೆ. ತಿಳ್ಕೊಬೇಕನ್ನೋರಿಗೆ, ಪಡ್ಕೋಬೇಕನ್ನೋರಿಗೆ ಆ ವಿಡಿಯೋಸ್ಗಳು ತುಂಬಾ ಒಂಥರ ವಿಷಯಗಳನ್ನ ತಿಳಿಸ್ಕೊಡತ್ತೆ. ಆ ಪುಸ್ತಕಗಳನ್ನ ಓದಿದಂತ ಅನುಭವ, ಅವ್ರ ಜೀವನದಲ್ಲಿ ಆಗಿರುವಂತದ್ದು ಎಲ್ಲವನ್ನ, ಜನ ಎಲ್ಲಿ ನಾವು ಫೇಲ್ ಆಗ್ತಿದೀವಿ ಅನ್ನೋದನ್ನ ಅವರು ಸ್ಟಡಿ ಮಾಡಿ ತುಂಬಾ ಚಿಕ್ಕ ವಯಸ್ಸಲ್ಲೇ ಅದ್ಭುತ ನಾಲೆಜ್ ಅನ್ನ ಪಡೆದಾರೆ. ತುಂಬಾ ಕೋರ್ಸ್ ಗಳನ್ನ ಮಾಡ್ಕೊಂಡು ಈಗ ಅವರದೇ ಆದ ಒಂದು ಭಾವನೆಗಳಿಗೊಂದು ಶಾಲೆಯನ್ನ ನಡೆಸ್ತಿದ್ದಾರೆ. ಸೊ ಹಾಗಾಗಿ ತುಂಬಾ ಜನ ವಿದ್ಯಾರ್ಥಿಗಳು, ನಾನು ಕೂಡ ಅಲ್ಲಿನ ಕಲಿಕಾರ್ತಿ. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರ ಸಲುವಾಗಿ ಈ ವಿಡಿಯೋವನ್ನ ಇವತ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸೊಸೈಟಿಗೆ ನಾವು ದುಡ್ಡದ ಕೊಡೋದಕ್ಕಾಗುತ್ತೋ ಇಲ್ವೋ, ಆದ್ರೆ ಒಳ್ಳೇದನ್ನ ಹಂಚಬಹುದಲ್ವೋ ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಮಾಡ್ತಿದ್ದೀನಿ. ಅವರೇ ಬರ್ದಿರುವಂತಹ ಒಂದು ಪುಸ್ತಕ, ಬದುಕು ಬದಲಿಸುವ 21
ಅಭ್ಯಾಸಗಳು ಅಂತ ಹೇಳಿ. ಇದನ್ನ ನೀವು ಪುಸ್ತಕ ತರ ಓದಿದ್ರೆ ಇದೊಂದು ಕೇವಲ ಪುಸ್ತಕ. ಈ ಪುಸ್ತಕದಲ್ಲಿರುವ ಒಂದೊಂದು ಅಕ್ಷರವನ್ನ ನಾವು ಫೀಲ್ ಮಾಡ್ಕೊಂಡು ಅದನ್ನ ಅನುಭವಿಸಿ ಅದನ್ನ ದಿನ 21 ಅಭ್ಯಾಸಗಳಿದಾವಲ್ಲ, ಆ ಅಭ್ಯಾಸಗಳನ್ನ ನಾವು ಪ್ರತಿ ದಿನ ಪ್ರತಿ ಕ್ಷಣ ಇವ್ರು ಹೇಳ್ದ ಹಾಗೆ ಮಾಡ್ತಾ ಬಂದ್ರೆ ಅದ್ರಲ್ಲಿ ಆಗುವಂತಹ ಬದಲಾವಣೆಯನ್ನ ನೀವೇ ಅದನ್ನ ಫೀಲ್ ಮಾಡ್ತೀರಾ. ಆಮೇಲೆ ಇದರಲ್ಲಿ ನಂಬರ್ಗಳಿದೆ, ಅದಕ್ಕೆ ನೀವೇ ಹೇಳಿ ಮೇಡಮ್ ಎಂತ ಅದ್ಭುತ ಬದಲಾವಣೆ ಆಗಿದೆ ಅಂತ ನೀವೇ ಅವ್ರಿಗೆ ಫೀಡ್ಬ್ಯಾಕ್ ಕೊಡ್ತೀರಾ. ಯಾಕಂದ್ರೆ ಆ ಕ್ಲಾಸ್ ನಲ್ಲಿರುವವರ ಆಗಿರುವಂತಹ ಚೇಂಜಸ್ ಗಳನ್ನ ನಾವೆಲ್ಲರೂ ದಿನಂಪ್ರತಿ ನೋಡ್ತೀವಿ. ಹಾಗಾಗಿ ನಮ್ಗೆ ಇದು ಈ ಪುಸ್ತಕದಲ್ಲಿ ಬರುವಂತಹ ವಿಷಯಗಳನ್ನೆಲ್ಲರೂ ಅವರು ನಮ್ಗೆ ಆಲ್ರೆಡಿ ಅಭ್ಯಾಸ ಮಾಡಿಸಿದ್ದಾರೆ. ನಾವು ಸಾಕಷ್ಟು ಪುಸ್ತಕಗಳನ್ನ ಓದ್ತೀವಿ, ಆದ್ರೆ ಇಂಥದ್ದೊಂದು ಪುಸ್ತಕ ಇದೆಯಲ್ಲ, ನಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ ಆಗೋದಿಲ್ಲ. ಕೆಲವೊಂದನ್ನ ಫೀಲ್ ಮಾಡ್ಬೇಕು. ನಾನು ಯಾವಾಗ್ಲೂ ಹೇಳ್ತೀನಿ, ಬೆಲ್ಲ ತಿಂದಾಗ ಏನ್ ಫೀಲ್ ಆಯ್ತು ಅಂದ್ರೆ ಸ್ವೀಟ್ ಫೀಲ್. ಅದ್ ಹೇಗಿರುತ್ತೆ ಎಕ್ಸ್ಪ್ಲೈನ್ ಮಾಡೋದಕ್ ಆಗೋದಿಲ್ಲ, ಅನುಭವಿಸ್ಬೇಕು. ಸೊ ಹಾಗಾಗಿ ಈ ಪುಸ್ತಕದ ಬೆಲೆ ಕೇವಲ 180 ರೂಪಾಯಿ ಇದೆ, ಕೇವಲ 180 rupees. ಹೆಚ್ಚಿನವರ ಪ್ರಾಬ್ಲಮ್ ಏನ್ ಗೊತ್ತಾ, 180 rupees ಪ್ರಾಬ್ಲಮ್ ಅಲ್ಲ, ಓದೋದು ಪ್ರಾಬ್ಲಮ್ ಅಲ್ಲ, ಓದಿದ್ಮೇಲೆ ಅದನ್ನ ಅಳವಡಿಸ್ಕೋಬೇಕಲ್ಲ, ಮಾಡ್ಬೇಕಲ್ಲ, ಅದು ಪೇನ್ ಆಗತ್ತೆ. ಆದ್ರೆ ಸುಲಭ ಯಾವ್ದು ಗೊತ್ತಾ, ನಮ್ಮ ಸಮಸ್ಯೆಯನ್ನ ಇನ್ನೊಬ್ಬರ ಮೇಲೆ ಹಾಕಿ, ಗಂಡನ್ ಮೇಲೋ ಹೆಂಡತಿ ಮೇಲೋ ಮಕ್ಕಳ ಮೇಲೋ ಅತ್ತೆ ಮಾವನ್ ಮೇಲೋ ಇಲ್ಲ ಅಕ್ಕಪಕ್ಕದವ್ರ ಮೇಲೋ ಇಲ್ಲ ಭಗವಂತ ಇದಾರಲ್ಲ ಅವನ್ ಮೇಲೋ ಹಾಕಿ ಆರಾಮ್ಸೆ ಕೂತ್ಕೊಂಡು ಬ್ಲೇಮ್ ಮಾಡ್ತಾ ಇರೋದು ಮಾತ್ರ ಈಸಿ ಕೆಲಸ. ಸೊ ಹಾಗಾಗಿ ಆ ಒಂದು ಪರಿಸ್ಥಿತಿ ಬಿಟ್ಟು ಬಿಡೋಣ ಇವತ್ತು. ಆ ಒಂದು ಮೆಂಟಾಲಿಟಿನ ಬಿಟ್ಬಿಟ್ಟು ಇವ್ರು ಕೊಟ್ಟಿರುವಂತಹ ತುಂಬಾ ಸಿಂಪಲ್ ಆಗಿ ಕೊಟ್ಟಿದ್ದಾರೆ, ತುಂಬಾ ಸಿಂಪಲ್ ಆಗಿದೆ, ಯಾರು ಕೂಡ ಮಾಡ್ಬೋದು. ಇದಕ್ಕೆ ನೀವು ಪುಸ್ತಕಕ್ಕೆ ಮಾತ್ರ 180 rupees ಕೊಡೋದು, 180. ಆದ್ರೆ ಇವರು ಆ ತಂತ್ರ ಈ ಮಂತ್ರ ಅಷ್ಟು ಖರ್ಚು ಮಾಡೋದಕ್ಕೆ ಅದನ್ನ ಮಾಡಿ ಇದನ್ ಮಾಡಿ ಎಲ್ಲೂ ಹೇಳಲಿಲ್ಲ. ನಾನು ಬದ್ಲಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಈ ಪುಸ್ತಕವನ್ನ ಖರೀದಿಸಿ ಬದ್ಲಾಗ್ಬೇಕು ಅನ್ಕೊಂಡವ್ರಿಗೆಲ್ರಿಗೂ ಈ ಪುಸ್ತಕ ಖಂಡಿತ ಸಿಗತ್ತೆ. ಆ ಭಗವಂತ ನಿಮ್ಗೆ ಯಾವ ಮೂಲಕನಾದ್ರು ಕೊಡ್ತಾನೆ. ನೀವು ರಾಜೇಶ್ ಅವರ ಪಾಡ್ಕಾಸ್ಟ್ ಅನ್ನ ನೋಡಿದ್ರೆ ಮೇಡಮ್ 10 ಹಲವು ವಿಡಿಯೋಗಳನ್ನ ಅದ್ರಲ್ಲಿ ಹಂಚ್ಕೊಂಡಿದ್ದಾರೆ, ಅದು ಕೂಡ ನೋಡ್ಬಹುದು. ಅವರ ಜ್ಞಾನ ಭಂಡಾರ ಇದೆಯಲ್ಲ, ಅವ್ರ ಜೊತೆಗೆ ಇದ್ದವ್ರಿಗೆ ಮಾತ್ರ ಗೊತ್ತಾಗತ್ತೆ. ಅದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳೋಣ. ಮೊಬೈಲ್ ನೋಡೋದ್ರಿಂದಾಗಿ ಏನೇನೋ ವಿಡಿಯೋಸ್ ನೋಡೋದ್ರಿಂದಾಗಿ ಮನಸ್ಥಿತಿ ಹಾಳು ಮಾಡ್ಕೊಳ್ಳೋ ಬದಲು ಇಂಥ ಪುಸ್ತಕದಲ್ಲಿ ಕೊಟ್ಟಿರುವಂತಹ ವಿಷಯಗಳನ್ನ ದಿನಂಪ್ರತಿ ಜೀವನದಲ್ಲಿ ಅಳವಡಿಸ್ಕೊಂತ ನಾನು ಬದಲಾಗ್ತೀನಿ. ಆಗ ನನ್ನ ಮನೆ ಬದಲಾಗತ್ತೆ, ನನ್ನ ಮಕ್ಕಳು, ನನ್ನ ಗಂಡನ ಮನಸ್ಥಿತಿ ಬದಲಾಗತ್ತೆ, ನನ್ನ ಸೊಸೈಟಿ ಬದಲಾಗತ್ತೆ. ಜನರ ಮನಸ್ಥಿತಿಯನ್ನ ಬದಲಾಯಿಸೋದು ಯೋಗ ಮಾರ್ಗಗಳ ಮೂಲಕ, ಧ್ಯಾನದ ಮೂಲಕ, ಒಳ್ಳೆ ವಿಚಾರಗಳನ್ನ ಹಂಚ್ಕೊಳ್ಳೋದ್ರ ಮೂಲಕ ಇಡೀ ಕರ್ನಾಟಕ, ಇಡೀ ಭಾರತ ಚೆನ್ನಾಗಿರ್ಬೇಕು ಅಂತ ಬಯಸ್ತಾ ಇರುವಂತಹ ತಾರಾ ಮಂಜುನಾಥ್ ಮೇಡಮ್ಗೆ ನಾನು ಇಲ್ಲಿಂದ ಅಭಿನಂದನೆಯನ್ನ ಹೇಳ್ತೀನಿ. ಹಾಗೆ ಈ ಪುಸ್ತಕವನ್ನ ಕೊಂಡ್ಕೊಳ್ಳಿ, ಓದಿ, ಇದ್ರ ಅನುಭವವನ್ನ ಇಲ್ಲಿ ನಂಬರ್ ಕೂಡ ನಾನು ಕೊಡ್ತೀನಿ. ಈ ಪುಸ್ತಕದ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಬದಲಾವಣೆ ಬಯಸೋರಿಗಾಗಿ ಮಾತ್ರ ಈ ಪುಸ್ತಕ. ಓಕೆ, ಇಷ್ಟು ಹೊತ್ತು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ರಿಗೂ ಧನ್ಯವಾದವನ್ನ ಹೇಳ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೆಯದನ್ನ ಹಂಚೋಣ, ಒಳ್ಳೆಯದನ್ನ ಮಾಡೋಣ, ಒಳ್ಳೆಯ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ, ನಮಸ್ಕಾರಗಳೊಂದಿಗೆ ಶಾಂತಿ ವಿದ್ ಮಾಹಿತಿ.